ದಾಮಿನಿ, ದೇವ್ರ ಮನೇಲಿಟ್ಟಿರೋ ಜಾತಕ ತಗೊಂಡ್ ಬಾ. ಅಕ್ಕ, ನನ್ ಜಾತಕನ ದೇವ್ರ ಮನೇಲಿ ಇಟ್ಟಿಲ್ಲ, ಗಣೇಶನ್ ಹತ್ರ ಇಟ್ಟಿದ್ದೀನಿ. ಇವತ್ ನಮ್ಮ ಮನೇಲಿ ಗಣೇಶನ್ ಕೂರ್ಸಿದೀವಲ್ವಾ, ದೇವ್ರ ಮನೇಲಿ ಯಾಕೆ ಇಡೋದು ಅಂತ ಗಣೇಶನ್ ಮುಂದೆನೆ ಇಟ್ಬಿಟ್ಟೆ ಅಕ್ಕ. ಅವನು ವಿಘ್ನ ವಿನಾಶಕ ಅಲ್ವಾ ಅಕ್ಕ, ಅದಕ್ಕೆ ಈ ಜಾತಕಕ್ಕೆ ಯಾವುದೇ ತೊಂದ್ರೆನೂ ಬರ್ದೇ ಇರೋಂಗೆ ನೋಡ್ಕೊಳಪ್ಪ ಅಂತ ಅವನ್ ಮುಂದೆ ಇಟ್ಬಿಟ್ಟೆ ಅಕ್ಕ. ಸರಿ, ಹೋಗ್ ತಗೊಂಡ್ ಬಾ. ಈಗ ತಗೊಂಬರ್ತೀನಕ್ಕ. ನಾನ್ ತುಂಬಾ ಆಸೆ ಪಟ್ಟೆ ಅನ್ಸುತ್ತೆ ಅಲ್ವಾ ಗಣೇಶ? ಏನೇನೋ ವಿಷಯದಲ್ಲಿ ಪವಾಡ ಮಾಡ್ತೀಯಂತಲ್ಲ, ನನ್ ಪ್ರೀತಿ ವಿಚಾರದಲ್ಲಿ ಮಾತ್ರ ಏನೂ ಮಾಡೋದಕ್ಕಾಗ್ಲಿಲ್ಲ ಅಲ್ವಾ? ನನ್ ಹಣೆ ಬರನೇ ಇಷ್ಟಿದ್ಮೇಲೆ ಏನ್ ಮಾಡೋದಕ್ಕಾಗುತ್ತೆ ಹೇಳು? ಯಾರ್ಯಾರು ಏನೇನ್ ಅನುಭವಿಸ್ಬೇಕು ಅಂತ ನಿನಗ್ ಮಾತ್ರ ಗೊತ್ತು. ಆದ್ರೆ ಇದ್ರಿಂದ ಯಾರಿಗೇನು ತೊಂದರೆ ಆಗದೆ ಇರೋ ತರ ನೀನೇ ನೋಡ್ಕೋಬೇಕು. ನೀನೇನೆ ಮಾಡ್ತಿದ್ಯಾ ಇಲ್ಲಿ? ಕೊಡೆ. ಏನೇ ಆದಿತ್ಯ ಯಾಮಿನಿ ಜಾತಕನ ನೀನ್ ಯಾಕೆ ತಗೊಂಡೆ? ಅಕ್ಕ ಜಾತಕ ತರ ಕೇಳಿದ್ದು ನನಗೆ. ಓಹೋ, ಏನೋ ಸ್ಕೆಚ್ ಹಾಕೊಂಡು ಈ ಮನೆ ಸೊಸೆ ಆಗೋಳು ಯಾಮಿನಿ ಜಾತಕನ ಕದಿಯೋಕ್ ಬಂದಿದ್ಯಾ? ನಿಜ ಹೇಳೆ. ಅಯ್ಯೋ, ಅದರಿಂದ ನನ್ಗೇನ್ ಲಾಭ ಮೇಡಮ್? ಏನು ಏನಂದೆ? ಅದರಿಂದ ಏನ್ ಲಾಭ? ಅದರಿಂದ ಏನ್ ಲಾಭ ಅಂತ ನೀನು ಗೊತ್ತಿಲ್ಲ, ಅದನ್ನ ನಾನೇ ಬಿಡಿಸಿ ಹೇಳ್ಬೇಕಾ? ಮೇಡಮ್, ಅದು ಯಾಮಿನಿ. ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ನಿಂತ್ಕೊಳಕ್ ನನ್ಗೆ ಟೈಮ್ ಇಲ್ಲ ಕಣೆ. ಜಾತಕನ ಹೋಗಿ ನಾನು ಗುರುಗುಳಿ ಕೊಡ್ಬೇಕು. ಹಾಗೆ ಅರೆ ಆದಿತ್ಯ ಭಾವ, ನೀವಿಲ್ಲಿ ಇದ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ, ಅಲ್ಲಿ ಜಾತಕ ತೋರಿಸ್ಬೇಕು. ಬಾ 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 ಆದಿತ್ಯ. ಮಾವ, ಅದು ನಮ್ಮಿ ಗೊತ್ತಮ್ಮ, ಗುರುಗಳು ಬರ್ತಾರೆ ಅನ್ನೋ ಸಣ್ಣ ಸುಳಿವು ಕೂಡ ನನಗಿರ್ಲಿಲ್ಲ. ಇದೇ ಗುರುಗಳ ಹತ್ರ ನಿಮ್ಮಿಬ್ರು ಜಾತಕ ತಗೊಂಡೋಗಿ ತೋರಿಸ್ಬೇಕು ಅಂತ ದೇವ್ರ ಮುಂದೆ ಇಟ್ವಿ. ಆದ್ರೆ ಅಖಿಲ ಯಾಮಿನಿ ಆದಿತ್ಯ ಜಾತಕ ತೋರಿಸ್ಬೇಕು ಅಂತ ಗುರುಗಳನ್ನ ಕರ್ಸಿದ್ಲು. ಆ ಗುರುಗಳು ಬರ್ದೇ ಇರೋ ಹಾಗೆ ಏನೇನೋ ಮಾಡಿದ್ವಿ ನಾವು. ಆದ್ರೆ ಅದನ್ನ ಮೀರಿ ಗುರುಗಳು ಬಂದೇ ಬಿಟ್ರು. ಈಗ ನೋಡಮ್ಮ, ಯಾಮಿನಿ ಜಾತಕ ನೋಡೋ ಬದಲು ನಿಮ್ಮಿಬ್ರು ಜಾತಕ ಗುರುಗಳ ಕೈಗೆ ಹೋಗಿದೆ. ನೋಡೋಣ ಆ ಗಣೇಶನ ಇಚ್ಛೆ ಏನಿದೆಯೋ ಏನೋ. ತಗೊಳ್ಳಿ ಗುರುಗಳೇ. ಮೂರು ಜನ ಟೆನ್ಷನ್ ಆಗ್ತಿರೋದು ನೋಡಿದ್ರೆ ಮೋಸ್ಟ್ಲಿ ಚಿಕ್ಕಮ್ಮ ಬ್ರೂ ಮತ್ತೆ ಅದಕ್ಕೆ ಜಾತಕ ತಂದು ಕೊಟ್ಟಿರ್ಬೇಕು ಅನ್ಸ್ತಾ ಇದೆ. ದೇವ್ರೆ, ಹೇಗಾದ್ರೂ ಮಾಡಿ ಇವರಿಬ್ರು ಜಾತಕ ಕೂಡ್ ಬರೋ ಹಾಗೆ ಮಾಡಪ್ಪ.
ನಿಮ್ಮಿಬ್ಬರ ಜಾತಕಗಳು ಬಹಳ ಅದ್ಭುತವಾಗಿ ಕೂಡಿ ಬರುತ್ತೆ. ಈ ಜಾತಕದ ಹೆಣ್ಣು ನಿಮ್ಮ ಮಗನ ಜೀವನದಲ್ಲಿ ಈಗಾಗಲೇ ಪ್ರವೇಶ ಮಾಡಿದ್ದಾಳೆ. ಅವರಿಬ್ರು ಜಾತಕ ಕೂಡ್ ಬರುತ್ತೆ ಅಂದ್ರೆ ಇನ್ನು ಬಾರು ಯಾಕೆ ಇಷ್ಟೊಂದು ಖುಷಿ ಆಗಿದ್ದಾಳೆ? ಅರೆ, ದೊಡ್ಡ ಯಜಮಾನ್ರು ಖುಷಿ ಆಗಿದಾರಲ್ಲ. ಈ ಜಾತಕದಲ್ಲಿರೋ ಹೆಣ್ಣು ಸೊಸೆಯಾಗಿ ಈ ಮನೆಗೆ ಬಂದ್ರೆ ಈ ಮನೆಯ ಘನತೆ ಗೌರವವನ್ನು ಎತ್ತಿ ಹಿಡಿಯೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಮಿನಿ, ನಿನ್ನ ತೋರ್ಸದ್ನಲ್ಲ ಆ ಬ್ರೋಕರು, ಆ ಮಹಾಶಯ ಎಲ್ಲಿದ್ದಾನಮ್ಮ? ಗಾಬರಿ ಆಗ್ಬೇಡಿ, ನಾನು ಅವಾಗ ಹಿಂಗ್ ಜರ್ಕ್ ಕೊಡ್ತಾ ಇರ್ತೀನಿ. ಅವನ್ ಯಾವಾಗ ನಿನ್ನ ತೋರ್ಸದ್ನೋ ಏನೋ, ಅಕ್ಕ ನಮ್ಮನ್ನೆಲ್ಲ ಗುಡ್ಡೆ ಹಾಕೊಂಡು ನಿಮ್ ಮನೆಗೆ ಹೆಣ್ಣು ನೋಡಕ್ ಬಂದೇ ಬಿಟ್ರು. ಆವತ್ತೇ ನಮ್ಮ ಅಕ್ಕ ನೀನ್ ನಮ್ಮ ಮನೆ ಸೊಸೆ ಅಂತ ಫಿಕ್ಸ್ ಮಾಡ್ಬಿಟ್ರು. ಈಗ ನೋಡಿದ್ಯಾ, ಗುರುಗಳು ಕೂಡ ನಿಮ್ ಜಾತಕ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅಪ್ಪ ಅಲ್ಲ ಯಾಮಿನಿ, 1-2 ವರ್ಷ ಮುಂಚೆ ಸಿಗೋದಲ್ವೇನಮ್ಮ? ನೀನೇನಾದ್ರೂ ಅವಾಗ್ಲೇ ಸಿಕ್ಕಿದ್ರೆ ನಮ್ಮ ಆದಿತ್ಯ ಜೊತೆ ಮದ್ವೆ ಮಾಡಿ ಅಯ್ಯೋ ಇಷ್ಟೊತ್ತಿಗಾಗ್ಲಿ ನಿನಗೆ 2 ಮಕ್ಳು ಇರ್ತಾ ಇತ್ತಮ್ಮ. ದಾಮಿನಿ, ಕ್ಷಮಿಸಿ ಗುರುಗಳೇ, ನಾನ್ ಸ್ವಲ್ಪ ಉತ್ಸಾಹದಲ್ಲಿ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಗುರುಗಳೇ, ನಿಶ್ಚಿತಾರ್ಥನ ಯಾವಾಗ ಇಟ್ಕೋಬಹುದು ಗುರುಗಳೇ? ಹಿರಿಯರ ಸಮ್ಮುಖದಲ್ಲಿ ನಡೆಯೋ ಈ ಮದುವೆಗೆ ಸಾಕಷ್ಟು ವಿಘ್ನಗಳು ಬರುತ್ತೆ. ಇಬ್ರು ಖುಷಿಯಾಗಿದ್ದವರು ಈಗ ಯಾಕೆ ಆತಂಕ ಪಡ್ತಿದ್ದಾರೆ? ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ವಿಚಲಿತರಾಗಬೇಡಿ ತಾಯಿ. ಆ ಭಗವಂತ ಬರೋ ಎಲ್ಲ ವಿಘ್ನಗಳನ್ನ ದೂರ ಮಾಡಿ ಈ ಸತಿಪತಿ ನಾಟಕದಲ್ಲಿ ಎಲ್ಲ ಸರಿ ಮಾಡ್ತಾನೆ. ಕಣ್ಣಿಗೆ ಕಂಡದ್ದೆಲ್ಲ ನಿಜ ಅಲ್ಲ, ನಿಜ ಅನ್ಸಿರೋದೆಲ್ಲ ನಡೆದಿರೋದೂ ಇಲ್ಲ. ಎಲ್ಲವೂ ದೈವೇಚ್ಛೆ. ಯಾರಿಗೆ ಯಾವ ಸಮಯದಲ್ಲಿ ಏನು ಕರುಣಿಸಬೇಕು ಅಂತ ಆ ಭಗವಂತನಿಗೆ ಚೆನ್ನಾಗಿ ಗೊತ್ತಿದೆ. ಅವನು ಬಯಸಿದಾಗೆ ಎಲ್ಲ ನಡೆಯೋದು. ಆದರೆ ಅವನ ನಡೆ ಮಾತ್ರ ಎಲ್ಲವೂ ನಿಗೂಢ. ಈ ತಿಂಗಳು 28ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ಒಳ್ಳೆಯ ಮುಹೂರ್ತ ಇದೆ. ನೀವು ನಿಶ್ಚಿತಾರ್ಥ ಇಟ್ಕೋಬಹುದು. ತಗೊಳ್ಳಿ. ನೀವು ಹೇಳಿದ ಹಾಗೆ ಆಗ್ಲಿ ಗುರುಗಳೇ. ಸರಿ,
ಈಗ ನಾನು ಹೊರಡೋ ಸಮಯ ಆಗಿದೆ. ಗುರುಗಳೇ, ಇವತ್ತು ಗಣಪತಿ ಹಬ್ಬ, ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಬೇಕು. ಸರಿ ತಾಯಿ, ನಮಗೂ ಆ ಗಣೇಶ ದರ್ಶನದ ಪುಣ್ಯ ಸಿಗಲಿ. ರಘು, ಗುರುಗಳನ್ನ ಗಣೇಶನ ಹತ್ರ ಕರ್ಕೊಂಡು ಹೋಗಿ. ನನಗೆ ಹನುಮಂತು ಜೊತೆ ಸ್ವಲ್ಪ ಮಾತಾಡೋದಿದೆ. ನಾನು ಮಾತಾಡ್ಕೊಂಡು ಬರ್ತೀನಿ. ದಾಮಿನಿ, ಜಾಗ್ರತೆಯಾಗಿ ತೆಗ್ದಿಡು. ಸರಿ ಅಕ್ಕ. ಬಾ ಹನುಮಂತು. ಬನ್ನಿ ಗುರುಗಳೇ. ಏನ್ ಪ್ರಭು ಇದು ನಿನ್ನ ಲೀಲೆ? ನಿನ್ನ ಆಟದಲ್ಲಿ ನನ್ನನ್ನು ಪಾತ್ರಧಾರಿಯಾಗಿ ಮಾಡ್ತಾ ಇದ್ದೀಯ. ನಡೀಲಿ ನಡೀಲಿ, ಎಲ್ಲ ನಿನ್ನಿಚ್ಛೆ, ಅದರ ಪ್ರಕಾರ ನಡೀಲಿ ಎಲ್ಲ. ನನಗೆ ಆಶೀರ್ವಾದ ಮಾಡಿ ಗುರುಗಳೇ. ದೀರ್ಘ ಸುಮಂಗಲಿ ಭವ. ಒಳ್ಳೇದಾಗ್ಲಿ ಅಮ್ಮ. ಗುರುಗಳೇ, ಪ್ರಸಾದ ಸ್ವೀಕರಿಸಬಹುದಲ್ವಾ? ಸರಿ. ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ರು. ಗುರುಗಳಿಗೆ ನಾನ್ ಮದ್ವೆ ಆಗಿರೋ ವಿಷಯ ತಿಳಿದಿರ್ಬೋದಾ? ಹನುಮಂತು, ತಗೋ ಇದನ್ನ. ಇದೇ ನಮ್ಮನವ್ರಿಗೆ ದುಡ್ಡು. ಮೊದಲು ತಗೋ, ಆಮೇಲೆ ಹೇಳ್ತೀನಿ. ಹನುಮಂತು, ನಿನಗೆ ಒಂದು ಜವಾಬ್ದಾರಿ ಕೊಡ್ತೀನಿ, ಅದೇನು ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇದು ಅದೇ. ನಿನ್ ಕಣ್ಣು ಮುಂದೆನೆ ಆದಿ ಮದುವೆಯ ನಿಶ್ಚಿತಾರ್ಥದ ದಿನ ಗೊತ್ತಾಗಿದೆ. ಅದಕ್ಕೆ ನೀನೇ ನಮ್ಮ ಎಲ್ಲ ಕೆಲಸಗಾರರಿಗೂ ಹೊಸ ಬಟ್ಟೆ ಕೊಡಿಸು. ಉಳಿದ ಹಣನ ನೀನೇ ಇಟ್ಕೊಂಡಿರೋ ಹನುಮಂತು. ಓಡಾಟದಲ್ಲಿ ಅಗತ್ಯ ಬಿದ್ದಾಗ ಬಳಸ್ಕೋಬಹುದು. ನೀನು ಅನಗತ್ಯವಾಗಿ ಖರ್ಚು ಮಾಡೋನಲ್ಲ ಅಂತ ನನಗೆ ಗೊತ್ತು. ಆದ್ರೆ ಖರ್ಚು ಮಾಡಲೇಬೇಕಾದಂತಹ ಸಂದರ್ಭ ಬಂದಾಗ ಹಿಂಜರಿಬೇಡ. ಈ ನಿಮ್ ಕೆಲಸದವನ್ನ ಅಷ್ಟೊಂದು ನಂಬ್ತೀರಾ ಅಮ್ಮವ್ರೆ? ಹನುಮಂತು, ನೀನು ಬರೀ ಕೆಲಸಗಾರ ಅಷ್ಟೇ ಅಲ್ಲ. ನಿನಗೂ ಅರಸನ ಕೋಟೆಗೂ ಅದಕ್ಕೂ ಮೀರಿದ ಒಂದು ಬಾಂಧವ್ಯ ಇದೆ. ನಂಬಿಕೆಗೆ ಒಂದು ಒಳ್ಳೆ ಉದಾಹರಣೆ ಅನ್ನೋದಾದ್ರೆ ನೀನೇ ಹನುಮಂತು. ಅದಕ್ಕೆ ಮನೆಯವರಿಗೆ ಕೊಡಬೇಕಾದ ಜವಾಬ್ದಾರಿನ ನಿನಗೂ ವಹಿಸಿರೋದು. ಅದು ಮಾತ್ರ ಅಲ್ಲ, ನಮ್ಮ ಆದಿತ್ಯನ ಮದುವೆಯ ಸಂಪೂರ್ಣ ಜವಾಬ್ದಾರಿ ನಿಂದೆ. ಇನ್ಮುಂದೆ ನಿಶ್ಚಿತಾರ್ಥ, ಮದುವೆ ತಯಾರಿ ಅಂತ ತುಂಬಾ ಓಡಾಟ ಇರುತ್ತೆ. ತಯಾರಾಗಿರು. ಆದಿ ನನಗ್ ಮಾತ್ರ ಮಗ ಅಲ್ಲ, ನಿನಗೂ ಮಗನ್ ಥರಾನೇ. ಆದಿತ್ಯನ ಮದುವೆ ನನ್ನ ಜೀವನದ ಬಹುದೊಡ್ಡ ಕನಸು. ಆ ಕನಸು ನನಸಾಗೋ ಕಾಲ ಈಗ ಹತ್ರ ಬಂದಿದೆ. ನೀನು ಆ ದಿನ ಮಗನ್ ತರನೇ ನೋಡ್ಕೊಂಡಿದೀಯ. ಹಾಗಾಗಿ ಆದಿತ್ಯ ಯಾಮಿನಿಯ ಮದುವೆನ
ಯಾವುದೇ ವಿಘ್ನನೂ ಇಲ್ಲದೆ ಇರೋ ಹಾಗೆ ನಡೆಯೋ ಥರ ನೋಡ್ಕೋಬೇಕು. ನೀನು ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ ಹನುಮಂತು. ಅಕ್ಕ ಪ್ರೀತಿಸ್ತಾ ಇರೋದು ನಿಜ ಅಪ್ಪ. ಹುಡುಗ ಯಾರು? ದೊಡ್ಡ ಯಜಮಾನ್ರಪ್ಪ. ಯಾಕಂದ್ರೆ ಆದಿ ಗುರುಗಳ ಹತ್ರ ಆಶೀರ್ವಾದ ತಗೊಳ್ಳುವಾಗ ಜೊತೆಲಿ ಯಾಮಿನಿನೂ ಆಶೀರ್ವಾದ ತಗೊಳ್ಳಿ ಅಂತ ನೀನು ಬಯಸಿದೆ. ಮಾತ್ರ ಅಲ್ಲ, ಆದಿ ಯಾಮಿನಿ ಮದುವೆ ನಿರ್ವಿಘ್ನವಾಗಿ ನೆರವೇರಿ ಯಾಮಿನಿ ಆದಷ್ಟು ಬೇಗ ಈ ಮನೆ ಸೊಸೆಯಾಗಿ ಬರ್ಲಿ ಅಂತ ಹರಿಸ್ದೆ. ಇದನ್ನೆಲ್ಲ ಕೇಳಿ ನನ್ನ ಮನಸ್ಸು ತುಂಬಿ ಬಂತು ಹನುಮಂತು. ಆದಿ ಮದುವೆ ಬಗ್ಗೆ ನಾವೆಲ್ಲ ಎಷ್ಟು ಆಸೆ ಅಕ್ಕರೆನ ಇಟ್ಕೊಂಡಿದೀವೋ ಅವನ ಮದುವೆ ಬೇಗ ಆಗ್ಲಿ ಅನ್ನೋ ಆಸೆ ನಿನಗೂ ಇದೆ ಅಂತ ನನಗೆ ಗೊತ್ತು ಹನುಮಂತು. ನಿನಗೂ ಅವನ ಮೇಲೆ ನಮ್ಮಷ್ಟೇ ಕಾಳಜಿ ಇದೆ. ನೀನು ಅರಸನ ಕೋಟೆ ಸದಸ್ಯರಲ್ಲಿ ಒಬ್ಬ. ಅದಕ್ಕೆ ಈ ಜವಾಬ್ದಾರಿನ ನಿನ್ನ ಮೇಲೆ ಹೊರಿಸ್ತಾ ಇರೋದು. ಆದಿತ್ಯ ಯಾಮಿನಿಯ ಮದುವೆ ಸುಸೂತ್ರವಾಗಿ ನೆರವೇರೋದಕ್ಕೆ ನೀನು ಸಹಕರಿಸಬೇಕು ಅಂತ ಕೇಳ್ಕೊತೀನಿ ಹನುಮಂತು. ಅಮ್ಮೋರೆ, ನಾನಿರ್ಬೇಕಾದ ಜಾಗ ಇದು. ಆದರೂ ನೀವು ನನ್ನ ಮಕ್ಕಳನ್ನ ನಿಮ್ಮ ಮನೆಯವ್ರ ಥರಾನೇ ಸಾಕಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ. ಅಷ್ಟು ತೃಪ್ತಿ ಸಾಕು ಈ ಜೀವಕ್ಕೆ. ನನ್ನ ಬದುಕಿರೋವರೆಗೂ ಈ ಅರಸನ ಕೋಟೆಗೆ ಋಣಿಯಾಗಿರ್ತೀನಿ. ನಿಮ್ಮ ಪಾದ ಮುಟ್ಟಿ ಹೇಳ್ತಿದ್ದೀನಿ ಅಮ್ಮವ್ರೆ, ನೀವಿಷ್ಟಪಟ್ಟಿರೋ ಹುಡುಗಿ ಜೊತೆನೆ ದೊಡ್ಡ ಯಜಮಾನ್ರು ಮದುವೆ ಆಗೋ ಥರ ನಾನು ನೋಡ್ಕೋತೀನಿ. ಈ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಬಂದರೂ ಬುಡು ಸಮೇತ ಕಿತ್ತು ಬಿಸಾಕ್ತೀನಿ. ನೀವು ನಿಶ್ಚಿಂತೆಯಾಗಿರಿ ಅಮ್ಮವ್ರೆ. ಅಪ್ಪ ಗಣೇಶ, ಸತ್ಯ ನೀನಿದ್ಯಾ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣಪ್ಪ. ಎಲ್ಲಿ ಆ ದರಿದ್ರದವಳು ನಮ್ಮ ಆದಿತ್ಯನ ತಲೆ ಕೆಡಿಸಿ ಈ ಮನೆ ಸೊಸೆ ಆಗ್ಬಿಡ್ತಾಳು ಅಂತ ಹೆದರ್ಕೊಂಡ್ಬಿಟ್ಟಿದೆ. ಆದಿತ್ಯ ಯಾಮಿನಿ ಜಾತಕನ ಹೊಂದಾಣಿಕೆ ಮಾಡ್ಬಿಟ್ಟಿಯಲ್ಲ, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಇದೇನಿದು ಇಲ್ಲಿ ಬಿದ್ದಿದೆಯಲ್ಲ? ಅಯ್ಯೋ ಗಣೇಶಪ್ಪ, ಈ ಯಾಮಿನಿ ಜಾತಕ ಇಲ್ಲಿದೆ. ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಆದಿತ್ಯ ಯಾಮಿನಿ ಜಾತಕನ ನೀನೇ ತಗೊಂಡೆ? ಅಕ್ಕ ಜಾತಕ ತರ ಕೇಳಿದ್ದು ನನಗೆ. ಅಂದ್ರೆ ಗುರುಗಳ ಜಾತಕ ನೋಡಿದ್ದು ಆದಿತ್ಯ ಪಾರ್ವತಿನ. ಶ್ರಾವಣ ಮಾಸ ಕೃಷ್ಣ ಪಕ್ಷ ದಶಮಿ ದಿನಾಂಕ 22/10/21 ಶುಕ್ರವಾರದಂದು ಚೀರ ಆದಿತ್ಯ ಶೀಸೌ ಪಾರ್ವತಿ ಇವರ ಮದುವೆಯ ನಿಶ್ಚಿತಾರ್ಥವನ್ನು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಈ ದರಿದ್ರದವಳ ಹೆಸರು ನಮ್ಮ ಆದಿತ್ಯನ ಜೊತೆಗ ಮಾಡ್ತೀನಿ.